ಒಮ್ಮೆ 3 ಭಿಕ್ಷುಕರು ಪಕ್ಕದ ಊರಿಗೆ ವಲಸೆ ಹೋದರು. ಅಲ್ಲಿ ಒಬ್ಬ ಧರ್ಮಕರ್ತನು ಇದ್ದಾನೆ ಎಂದು ಕೇಳಿ ತಿಳಿದಿದ್ದರು. ಅವನಿಂದ ಸಹಾಯ ಪಡೆಯಬೇಕು ಎಂದು ಅವನ ಮನೆಯನ್ನೂ ಪತ್ತೆ ಮಾಡಿದ್ದರು. ಮೊದಲನೆಯವ ಧನಿಕನ ಬಳಿಗೆ ಹೋಗಿ ದರ್ಪದಿಂದ, ಯಜಮಾನ್ರೆ, ನನಗೆ 5 ರೂಪಾಯಿ ಬೇಕು, ಕೊಡ್ರಿ ಎಂದ. ಧನಿಕ ಆಶ್ಚರ್ಯದಿಂದ, ನಾನೇನು ನಿನ್ನ ಹತ್ತಿರ ಸಾಲ ತೆಗೆದುಕೊಂಡಿದ್ದೇನೆಯೇ, ಹೀಗೆ ಕೇಳುತ್ತಾ ಇದ್ದೀಯಲ್ಲ, ಇದೇನು ಭಿಕ್ಷೆ ಬೇಡುವ ಲಕ್ಷಣವೇ ಎನ್ನುತ್ತಾ ಅವನ ಕೈಗೆ 1 ರೂಪಾಯಿ ಹಾಕಿ, ನಡೆ, ತಕ್ಷಣ ಹೊರಟು ಹೋಗು ಇಲ್ಲಿಂದ ಎಂದು ಬಿಟ್ಟ. ಎರಡನೆಯ ಭಿಕ್ಷುಕ ಧನಿಕನ ಬಳಿಗೆ ಹೋಗಿ, ಸ್ವಾಮಿ, 3 ದಿನದಿಂದ ಊಟ ಮಾಡಿಲ್ಲ ಸ್ವಾಮಿ, ಸಹಾಯ ಮಾಡಿ ಎಂದ. ಧನಿಕ ಅವನಿಗೆ 10 ರೂಪಾಯಿ ಕೊಟ್ಟು ಅವನನ್ನು ಕಳುಹಿಸಿದ. ನಂತರ 3ನೇ ಭಿಕ್ಷುಕ ಧನಿಕರ ಬಳಿಗೆ ಹೋಗಿ, ಧರ್ಮಕರ್ತರೇ, ನೀವು ಕೊಡುಗೈ ದಾನಿ ಎಂದು ಎಲ್ಲರೂ ಕೊಂಡಾಡುತ್ತಿದ್ದಾರೆ, ನಿಮ್ಮ ದರ್ಶನ ಮಾಡಲು ಬಂದೆ ಎಂದು ಅವನ ಕಾಲು ಮುಟ್ಟಿ ನಮಸ್ಕರಿಸಿ, ಧನ್ಯನಾದೆ ಪೂಜ್ಯರೇ, ಈಗಿನ ಕಾಲದಲ್ಲಿಯೂ ನಿಮ್ಮಂಥವರು ಇರುವುದು ವಿರಳ, ಈಗ ಸ್ವತಃ ನೋಡಿ ಕೃತಜ್ಞನಾದೆ ಎಂದ. ಇದನ್ನು ಕೇಳಿದ ಧನಿಕ ಹುಬ್ಬಿ ಹೋದ. ತಕ್ಷಣವೇ ಸೇವಕನನ್ನು ಕರೆದು ಪಾನಕವನ್ನೂ ತರಿಸಿಕೊಟ್ಟ. ನಂತರ ಭಿಕ್ಷುಕ ನಾನಿನ್ನು ಹೊರಡುತ್ತೇನೆ ಎಂದಾಗ, ಬೇಡ ಬೇಡ, ನೀನೆಲ್ಲಿಗೂ ಹೋಗಬೇಡ ಎಂದು ತಡೆದು, ನೀನು ಇನ್ನು ಮೇಲೆ ನನ್ನ ತೋಟವನ್ನು ನೋಡಿಕೊಂಡು ಇರು, ನಿನಗೆ ಸಂಬಳವನ್ನು ಕೊಡುತ್ತೇನೆ ಎಂದನು. ಭಿಕ್ಷುಕ ಅದನ್ನು ಆನಂದದಿಂದ ಒಪ್ಪಿಕೊಂಡನು. ಧನಿಕನು ಅವನ ಸಂಸ್ಕಾರಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟನು. ಸಹನೆಯಿಂದ ಎಲ್ಲವನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ಈ ಕತೆ ಸಾಕ್ಷಿಯಾಗುತ್ತದೆ ಸ್ನೇಹಿತರೆ. ಧನ್ಯವಾದಗಳು.